ಪ್ರತಿಯೊಬ್ಬ ಶಾಸಕರು ಕೂಡ 3 ಬಿಟ್ಟಿ ಟಿಕೆಟನ್ನು IPL ಮ್ಯಾಚ್ ನೋಡೋದಕ್ಕೆ ತಮ್ಮ ಆಪ್ತ ಸಹಾಯಕರನ್ನು, ಪರ್ಸನಲ್ ಅಸಿಸ್ಟೆಂಟ್ಸನ್ನು ವಿಧಾನಸಭಾಧ್ಯಕ್ಷರ ಕಚೇರಿ ಮುಂದೆ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ಅವರು ತಮ್ಮ ಟಿಕೆಟ್ಗಳನ್ನು 3 ಬಿಟ್ಟಿ ಟಿಕೆಟ್ಗಳನ್ನು ಪಡೆದುಕೊಂಡು ಹೋಗಿದ್ದಾರೆ. ಅದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಟೀಕೆಗೆ ಗುರಿಯಾಗಿದೆ, ಚರ್ಚೆ ನಡೀತಾ ಇದೆ. ಸೊ ಈ ಫ್ರೀ ಟಿಕೆಟ್ ವಿಚಾರ ಏನು ಅಂತ ನೋಡೋದಾದರೆ, ವಿಧಾನಸಭೆಯಲ್ಲಿ ಬಜೆಟ್ ಸೆಷನ್ ನಡಿಬೇಕಾದ್ರೆ ಕೊನೆಯ ದಿನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ, ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಕೇಳಿರೋ ಪ್ರಶ್ನೆಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಹೇಗೆ ಮಾಡ್ತಾ ಇದ್ದೀರಿ ಅಂತ ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಗಂಭೀರವಾಗಿ ಚರ್ಚೆ ನಡೀತಾ ಇರುತ್ತೆ. ವಿರೋಧ ಪಕ್ಷಗಳು ಪ್ರಶ್ನೆ ಕೇಳ್ತಾ ಇರ್ತಾರೆ. ಆ ಸಮಯದಲ್ಲೇ ಈ ಬೆಂಗಳೂರು ಅಭಿವೃದ್ಧಿ ಚರ್ಚೆ ನಡುವೆನೇ ವಿರೋಧ ಪಕ್ಷದ ನಾಯಕರಾಗಿರೋ R ಅಶೋಕ್ ಅವರು ಸೇರಿದಂತೆ ಕಾಂಗ್ರೆಸ್ BJP ಪಕ್ಷದ ಎಲ್ಲ ಶಾಸಕರು ಸೇರಿಕೊಂಡು ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯೋ ಮ್ಯಾಚ್ಗಳಿಗೆ ಫ್ರೀ ಟಿಕೆಟನ್ನು ಶಾಸಕರಿಗೆ ಕೊಡಬೇಕು, KSCA ಕಡೆಯಿಂದ 4ರಿಂದ 5 ಟಿಕೆಟ್ ಕೊಡಬೇಕು ಅನ್ನೋ ಡಿಮ್ಯಾಂಡನ್ನು ಸರ್ಕಾರದ ಮುಂದೆ DK ಶಿವಕುಮಾರ್ ಅವ್ರ ಮುಂದೆ ಇಟ್ಟಿರ್ತಾರೆ. ಇದಕ್ಕೆ ವಿಧಾನಸಭಾಧ್ಯಕ್ಷರಾಗಿರೋ UT ಖಾದರ್ ಅವರು ಕೂಡ ಬೆಂಬಲ ಕೊಟ್ಟಿರ್ತಾರೆ. ಹೌದು, ಫ್ರೀ ಟಿಕೆಟನ್ನು ಶಾಸಕರಿಗೆ ಕೊಡಬೇಕು ಅಂತ ಅನ್ನೋದನ್ನು ಸರ್ಕಾರ ಕೇಳಿರ್ತಾರೆ. ಆಗ ಉತ್ತರ ಕೊಡ್ತಾ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಒಪ್ಕೊಂಡಿರ್ತಾರೆ. ಹೌದು, KSCA ಫ್ರೀ ಟಿಕೆಟನ್ನು ಕೊಡಬೇಕು, ಶಾಸಕರಿಗೆ ಬಿಟ್ಟಿ ಟಿಕೆಟ್ ಕೊಡಬೇಕಂತ ಒಪ್ಕೊಂಡು ಇದ್ರ ಬಗ್ಗೆ ನಾನು KSCA ಹತ್ರ ಮಾತಾಡ್ಬಿಟ್ಟು ವ್ಯವಸ್ಥೆ ಮಾಡ್ತೀನಿ ಅನ್ನೋದನ್ನು ಭರವಸೆ ಕೊಟ್ಟಿರ್ತಾರೆ ಸದನದಲ್ಲಿ. ಅದಾದ ನಂತರ ನೆಕ್ಸ್ಟ್ ಡೇ KSCA ಪ್ರೆಸಿಡೆಂಟ್ ಆಗಿರೋ ವೆಂಕಟೇಶ್ ಪ್ರಸಾದ್ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿರ್ತಾರೆ. ಆಗ ಉಪಮುಖ್ಯಮಂತ್ರಿ ಆ ಭೇಟಿ ಆದ ನಂತರ KSCA ಪ್ರತಿ ಶಾಸಕರಿಗೆ 3 ಫ್ರೀ ಟಿಕೆಟ್ ಕೊಡೋದಕ್ಕೆ ಒಪ್ಕೊಂಡಿದೆ ಅನ್ನೋದನ್ನು ಮಾಧ್ಯಮಕ್ಕೆ ತಿಳಿಸಿರ್ತಾರೆ. ಈ ಶಾಸಕರು ಬಜೆಟ್ ಸೆಷನ್ನಲ್ಲಿ ಬರೀ ಫ್ರೀ ಟಿಕೆಟ್ಗೆ ಮಾತ್ರ ಡಿಮ್ಯಾಂಡ್ ಇಟ್ಟಿಲ್ಲ, ಅದರ ಜೊತೆಗೆ ನಾವು ಜನಸಾಮಾನ್ಯರ ಜೊತೆ ಕೂತ್ಕೊಂಡು ಮ್ಯಾಚ್ ನೋಡೋದಕ್ಕಾಗಲ್ಲ, KSCA ನಮ್ಮನ್ನು ಜನಸಾಮಾನ್ಯರ ಜೊತೆ ಕೂರಿಸ್ಬಿಟ್ಟು ಅವಮಾನ ಮಾಡ್ತಾ ಇದೆ, ನಮ್ಮನ್ನು ಓಟ್ ಹಾಕಿ ಗೆಲ್ಸಿರೋ ಜನರ ಜೊತೆ ಕೂತ್ಕೊಳ್ಳೋದು ನಮಗೆ ಅವಮಾನ ಅನ್ನೋದನ್ನು ಕೂಡ ಅವರು ಸದನದಲ್ಲಿ ಹೇಳಿರ್ತಾರೆ. ಅದ್ರ ಜೊತೆಗೆ ನಾವು ಸಾಮಾನ್ಯ ಜನರ ಜೊತೆ ಕೂತ್ಕೊಳಕ್ಕಾಗಲ್ಲ, ಹಾಗಾಗಿ ಸಪ್ರೇಟ್ ಗ್ಯಾಲರಿನಲ್ಲಿ ನಮ್ಮ ಕುಟುಂಬದವ್ರನ್ನ ಕೂರಿಸ್ಬಿಟ್ಟು KSCA ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು ಅನ್ನೋ ಡಿಮ್ಯಾಂಡನ್ನು ಕೂಡ ಇಟ್ಟಿರ್ತಾರೆ. ಸೊ ಆ ಡಿಮ್ಯಾಂಡ್ ಬಗ್ಗೆ ಸರ್ಕಾರ ಏನು ಮಾಡ್ತಾರೋ ಗೊತ್ತಿಲ್ಲ, ಅದನ್ನು ತೆರೆಮರೆಯಲ್ಲಿ ಮಾಡ್ಬೋದು. ಯಾಕಂದರೆ ಆಚೆಗೆ ಬಂದರೆ ಅದು ದೊಡ್ಡ ಮಟ್ಟದಲ್ಲಿ ಟೀಕೆ ಆಗುತ್ತೆ, ಅದ್ರ ಬಗ್ಗೆ ಜನ ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಅದನ್ನು ಸೀಕ್ರೆಟಾಗಿ ಮಾಡ್ಬೋದು. ಆದರೆ ಈ 3 ಬಿಟ್ಟಿ ಟಿಕೆಟ್ ಏನಿದೆ ಅದನ್ನು ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ಮೆಜಾರಿಟಿ ಶಾಸಕರು ಆ ಫ್ರೀ ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಕೇವಲ ಇಬ್ಬರು ಶಾಸಕರು ಮಾತ್ರ ಅದನ್ನು ನಿರಾಕರಿಸಿದ್ದಾರೆ ಓಪನ್ನಾಗಿ. ಅದು BJPಯ ಶಾಸಕರಾಗಿರೋ ಸುರೇಶ್ ಕುಮಾರ್ ಅವರು ಮತ್ತು BJPಯ ಶಾಸಕರಾಗಿರೋ ರವಿ ಸುಬ್ರಹ್ಮಣ್ಯ ಅವರು ಈ ಫ್ರೀ ಟಿಕೆಟ್ ಏನಿದೆ ಅದು ತಮಗೆ ಬೇಡ ಅಂತ ಪತ್ರ ಬರೆದು ಸಭಾಧ್ಯಕ್ಷರಾಗಿರೋ UT ಖಾದರ್ ಅವರಿಗೆ ತಿಳಿಸಿದ್ದಾರೆ. ಉಳಿದಂತೆ 188 ಶಾಸಕರು ತಮ್ಮ ಆಪ್ತ ಸಹಾಯಕರನ್ನು ಲೈನ್ನಲ್ಲಿ ನಿಲ್ಲಿಸ್ಬಿಟ್ಟು ಆ ಟಿಕೆಟನ್ನು ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಸಚಿವರಿಗೆ ಅವರ ಕಚೇರಿಗೆ ಸಪ್ರೇಟಾಗಿ ಟಿಕೆಟನ್ನು ಕಳಿಸಿದ್ದೀರಿ ಅಂತ ಸಭಾಧ್ಯಕ್ಷರ ಆಫೀಸು ಕನ್ಫರ್ಮ್ ಮಾಡಿದೆ. ಸೊ ಯಾಕಂದರೆ ಸಚಿವರು ತುಂಬ ಬ್ಯುಸಿ ಇರ್ತಾರೆ, ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು, ತುಂಬ ಕೆಲಸ ಇರುತ್ತೆ ಅವ್ರಿಗೆ, ಹಾಗಾಗಿ ಅವರು ಲೈನ್ ನಿಂತ್ಕೊಳಕ್ಕಾಗೋದಿಲ್ಲ, ಅವ್ರಿಗೆ ಸಪ್ರೇಟಾಗಿ ಟಿಕೆಟು ಕಚೇರಿಗೆ ಹೋಗಿದೆ. ಅದ್ರ ಜೊತೆಗೆ ಸುರೇಶ್ ಕುಮಾರ್ ಅವರು ಈ ಫ್ರೀ ಟಿಕೆಟ್ ವಿಚಾರವಾಗಿ ಪತ್ರವನ್ನು ಬರೆದು ಸಭಾಧ್ಯಕ್ಷರಿಗೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಅವರು ನನಗೆ ಕೊಟ್ಟಿರೋ ಟಿಕೆಟನ್ನು, ನನಗೆ ಮೀಸಲಿರಿಸಿರೋ ಟಿಕೆಟನ್ನು ಬೇರೆಯವ್ರಿಗೆ ವರ್ಗಾವಣೆ ಮಾಡೋದಕ್ಕೆ ನನ್ನ ವಿರೋಧ ಇದೆ, ಆ ರೀತಿ ಮಾಡಬಾರ್ದು, ನನ್ನ ಟಿಕೆಟನ್ನು ಬೇರೆಯವ್ರಿಗೆ ಕೊಡಬಾರ್ದು, ನಾನು ನಿರಾಕರಿಸಿರೋ ಟಿಕೆಟನ್ನು ಬೇರೆಯವ್ರಿಗೆ ಕೊಡಬಾರ್ದು ಅಂತ ಅವರು ಆ ಪತ್ರದಲ್ಲಿ ಸಭಾಧ್ಯಕ್ಷರಿಗೆ ಡಿಮ್ಯಾಂಡ್ ಮಾಡಿರ್ತಾರೆ. ಅದರ ಜೊತೆಗೆ ನನ್ನ ಟಿಕೆಟು ಬೇರೆಯವ್ರಿಗೆ ವರ್ಗಾವಣೆ ಮಾಡಿ ಅದನ್ನು ಬ್ಲ್ಯಾಕ್ ಮಾರ್ಕೆಟಲ್ಲಿ ಹಲವಾರು ಪಟ್ಟು ಜಾಸ್ತಿ ದುಡ್ಡಿಗೆ 20,000-30,000 ದುಡ್ಡಿಗೆ ಮಾರ್ತಾ ಇದ್ದಾರೆ, ಹಾಗಾಗಿ ಅದನ್ನು ಮಾಡಬಾರ್ದು ಅನ್ನೋ ವಿಷಯವನ್ನು ಕೂಡ ಸುರೇಶ್ ಕುಮಾರ್ ಅವರು ತಮ್ಮ ಪತ್ರದಲ್ಲಿ ತಿಳಿಸಿರ್ತಾರೆ. ಒಂದು ಮಾತಿದೆ, ರಾಜಕಾರಣ ಮಾಡಬೇಕಂತ ಹೇಳಿದ್ರೆ ನಾಚಿಕೆ ಮಾನ ಮರ್ಯಾದೆ 3 ಬಿಟ್ಟರೆ ಮಾತ್ರ ರಾಜಕಾರಣಕ್ಕೆ ಬರಬೇಕಾಗತ್ತೆ. ರಾಜಕಾರಣಿಗಳು ತಮ್ಮ ಮನೆ ಬೀರುನಲ್ಲಿ ನಾಚಿಕೆ ಮಾನ ಮರ್ಯಾದೆಯನ್ನು ಲಾಕ್ ಮಾಡಿ ಆಚೆಗೆ ಬಂದು ರಾಜಕಾರಣ ಮಾಡಬೇಕು ಅನ್ನೋ ಮಾತಿದೆ. ಅದರ ಜೊತೆಗೆ ಈ 3 ಬಿಟ್ಟಿಲ್ಲ ಅಂದರೆ ರಾಜಕೀಯದಲ್ಲಿ ಮೇಲೆ ಹೋಗೋಕ್ಕಾಗಲ್ಲ, ಶಾಸಕ ಆಗೋದಕ್ಕಾಗಲ್ಲ, ಮುಖ್ಯಮಂತ್ರಿ ಆಗೋದಕ್ಕಾಗಲ್ಲ ಅನ್ನೋ ಮಾತಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ 188 ಶಾಸಕರು ಸಚಿವರು ಏನಿದ್ದಾರೆ ಅವ್ರನ್ನೂ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಸೊ ಇವರೆಲ್ಲರೂ ಕೂಡ 3 ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಪ್ರೂಫ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ಶಾರ್ಟೇಜ್ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಜನರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಆಟೋ ಡ್ರೈವರ್ಸ್ಗೆ ಗ್ಯಾಸ್ ಸಿಗದಿರ ಅವರು ಜೀವನೋಪಾಯಕ್ಕೆ ಕಷ್ಟ ಆಗಿದೆ, ಜೀವನ ನಡೆಸೋದೇ ಕಷ್ಟ ಆಗಿದೆ, ಕುಟುಂಬ ನಿರ್ವಹಣೆ ಕಷ್ಟ ಆಗಿದೆ. ಒಂದು ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ.
ಆದರೆ ಆಟೋ ಬಾಡಿಗೆ ಮಾತ್ರ ಅಷ್ಟೇ ಇದೆ. ಹಾಗಾಗಿ ಅವ್ರು ತುಂಬ ಸಂಕಷ್ಟದಲ್ಲಿದ್ದಾರೆ. ಅದೇ ರೀತಿ ರಾಜ್ಯದ ಎಲ್ಲ ಜನರಿಗೂ ಕೂಡ ಈ ಗ್ಯಾಸ್ ಶಾರ್ಟೇಜ್ ಅನ್ನೋದು ಬಿಸಿ ತಟ್ತಾ ಇದೆ. ಅಂಥ ಸಮಯದಲ್ಲಿ ಈ ಜನಪ್ರತಿನಿಧಿಗಳು ಏನಿರ್ತಾರೆ ಅವರು ಜನರಿಗೆ ಸಹಾಯ ಮಾಡಬೇಕಾಗಿರುತ್ತೆ, ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾಗಿರುತ್ತೆ. ಈ MLAಗಳು ಯಾರು ವಿಧಾನಸಭಾ ಅಧ್ಯಕ್ಷರ ಕಚೇರಿ ಮುಂದೆ ಆಪ್ತ ಸಹಾಯಕರನ್ನ ಕ್ಯೂ ನಿಲ್ಲಿಸಿದ್ರು, ಅವ್ರು ಯಾಕೆ ಜನರ ಸಿಲಿಂಡರ್ ತಲುಪಿಸೋದಕ್ಕೆ ತಮ್ಮ ಆಪ್ತ ಸಹಾಯಕರನ್ನ ಬೆಂಬಲಿಗರನ್ನ ದೊಡ್ಡ ಗುಂಪಿರುತ್ತಲ್ಲ ಆ ಗುಂಪನ್ನು ಯಾಕೆ ಲೇನಲ್ಲಿ ನಿಲ್ಲಿಸ್ಬಿಟ್ಟು ಸಿಲಿಂಡರನ್ನ ಜನರಿಗೆ ತಲುಪಿಸ್ತಾ ಇಲ್ಲ? ಅಥವಾ ಆಟೋ ಚಾಲಕರ ಕಷ್ಟಕ್ಕೆ ಯಾಕೆ ಅವ್ರು ಸ್ಪಂದಿಸ್ತಾ ಇಲ್ಲ? ಸೊ ಇದು ಯಾವುದನ್ನೂ ಮಾಡದೆ ಅವರು ಇದ್ರ ಬಗ್ಗೆ ಅವರು ಬಜೆಟ್ ಸೆಷನ್ನಲ್ಲೇ ಇದ್ರ ಬಗ್ಗೆ ಅವರು ಮಾತುಕತೆ ನಡೆಸ್ಬೋದಾಗಿತ್ತು. ಇದು ಶಾರ್ಟೇಜ್ ಏನಿದೆ, ಗ್ಯಾಸ್ ಸಿಲಿಂಡರ್ ಶಾರ್ಟೇಜ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಅದನ್ನು ಎದುರಿಸೋದಕ್ಕೆ ಸರ್ಕಾರ ಹೆಂಗೆ ಸಿದ್ಧತೆ ನಡೆಸ್ತಾ ಇದೆ, ಸರ್ಕಾರ ಏನು ಮಾಡುತ್ತೆ, ಸರ್ಕಾರ ಏನು ಮಾಡ್ಬೋದು ಅಂತ ಅವರು ಸಲಹೆ ಕೊಡ್ಬೋದಾಗಿತ್ತು, ಸರ್ಕಾರ ಜೊತೆ ಕೆಲಸ ಮಾಡ್ಬೋದಾಗಿತ್ತು. ಆದರೆ ಅದು ಯಾವುದನ್ನೂ ಕೂಡ ಪ್ರಸ್ತಾವ ಮಾಡದೆ ಅವರು ತಮ್ಮ IPL ನೋಡೋದಕ್ಕೆ ಬಿಟ್ಟಿ ಟಿಕೆಟನ್ನು ಕೊಡಬೇಕು ಅನ್ನೋ ಪ್ರಸ್ತಾವದ ಬಗ್ಗೆ ಚರ್ಚೆ ನಡೆಸಿ ಸದನದ ಟೈಮನ್ನು ವೇಸ್ಟ್ ಮಾಡಿರ್ತಾರೆ. ಈ ಲೀಡರ್ಸ್ ಯಾರ್ಯಾರು ಇದನ್ನು ಫ್ರೀ ಟಿಕೆಟ್ ಪಡೆಯೋದನ್ನು ವಿರೋಧ ಮಾಡ್ತಾ ಇದ್ದಾರೆ ಅವರು ತಮ್ಮ ಪಕ್ಷದ ಒಳಗಡೆ ಒತ್ತಡ ತಂದು ಇದರ ಜೊತೆಗೆ ಮುಂದುವರಿಬಾರ್ದು, ಇದನ್ನು ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕು ಅಂತ ಅವ್ರ ಪಕ್ಷದ ಇಂಟರ್ನಲ್ಲಿ ಅವರು ಅದನ್ನು ಡಿಬೇಟ್ ಮಾಡ್ಬೋದಾಗಿತ್ತು, ತೀರ್ಮಾನ ತೆಗೆದುಕೊಳ್ಬೋದಾಗಿತ್ತು. ಯಾಕಂದರೆ ಯಾರು ಟೀಕೆ ಮಾಡ್ತಾ ಇದ್ದಾರೆ ಅವರು ಸಣ್ಣವರೇನೂ ಅಲ್ಲ, ಅವರು ತಮ್ಮ ಪಕ್ಷದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಉದಾಹರಣೆಗೆ BJPಯ ರಾಜ್ಯ ಘಟಕದ ಸ್ಟೇಟ್ ಪ್ರೆಸಿಡೆಂಟ್ ಆಗಿರೋ ವಿಜಯೇಂದ್ರ ಅವರು ತಮ್ಮ ಪಕ್ಷದ ಎಲ್ಲ ಶಾಸಕರಿಗೂ ಕೂಡ ಇದನ್ನು ಸ್ವೀಕಾರ ಮಾಡಬೇಡ್ರಿ, ತೊಗೊಬೇಡ್ರಿ ಫ್ರೀ ಟಿಕೆಟನ್ನು, ಕಾಂಗ್ರೆಸ್ ಪಕ್ಷದ ಶಾಸಕರು ಬೇಕಂದರೆ ಅದನ್ನು ತಗೊಳ್ಳಿ, ಆಗ ನಾವು ಜನರ ಹತ್ರ ಅವರನ್ನು ಎಕ್ಸ್ಪೋಸ್ ಮಾಡ್ಬೋದು ಅನ್ನೋ ರೀತಿ ಅವ್ರು ಮಾಡ್ಬೋದಾಗಿತ್ತು. ಆದರೆ ಕೇವಲ ಬಿಟ್ಟಿ ಪಬ್ಲಿಸಿಟಿ ಪಡೆಯೋದಕ್ಕೆ, ಜನರ ಹತ್ರ ಒಳ್ಳೆ ಅಭಿಪ್ರಾಯ ಪಡೆಯೋದಕ್ಕೆ ಈ ಅವಕಾಶವನ್ನು ಬಳಸ್ಕೊತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಖಂಡಿತವಾಗ್ಲೂ ಎಲ್ಲರ ಮನಸ್ಸಲ್ಲಿ ಕೂಡ ಮೂಡುತ್ತೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಆಗಿರೋ ಮಾಜಿ ಸಂಸದ DK ಸುರೇಶ್ ಅವರು ಇದಕ್ಕೆ ಟೀಕೆ ಮಾಡಿದ್ದಾರೆ. ಅವರು ತಮ್ಮ ಅಣ್ಣನಿಗೆ ಈ ವಿಚಾರದಲ್ಲಿ ವಿರೋಧ ದಾಖಲು ಮಾಡ್ಬೋದಾಗಿತ್ತು. ಯಾಕಂದರೆ DK ಶಿವಕುಮಾರ್ ಅವರೇ ಈ KSA ಜೊತೆ ಮಾತಾಡಿ ಈ ಫ್ರೀ ಟಿಕೆಟನ್ನು ಶಾಸಕರಿಗೆ ಕೊಡಿಸಿರ್ತಾರೆ. ಹಾಗಾಗಿ DK ಶಿವಕುಮಾರ್ ಅವ್ರ ಹತ್ರ ಈ ರೀತಿ ಮಾಡೋದು ತಪ್ಪು ಅಂತ ಹೇಳ್ಬೋದಾಗಿತ್ತು. ಆದರೆ ಅದನ್ನು ಯಾವುದೂ ಮಾಡದೆ ಕೇವಲ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟರೆ ಅದು ಜನರನ್ನ ಇಂಡೈರೆಕ್ಟಾಗಿ ಮೂರ್ಖರನ್ನಾಗಿ ಮಾಡೋ ಥರ ಅನಿಸುತ್ತೆ.